ಅಲ್ಲ, ಅಂದರೆ ಈ ಪೊಲೀಸ್ ಕುಟುಂಬಗಳಿಂದ ಒಂದು ಪ್ರಶ್ನೆ ಕೇಳುತ್ತೇನೆ ನಿಮಗೆ. ಕುಟುಂಬಗಳ ಕಡೆಯಿಂದ ಪೊಲೀಸ್ ಆಫೀಸರ್ಗಳಿಗೆ ಅಥವಾ ಪೊಲೀಸ್ ಸಿಬ್ಬಂದಿಗೆ ಕುಟುಂಬನ ನಾನು ಚೆನ್ನಾಗಿ ನೋಡ್ಕೊಂಡೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ, ಕೆಲಸ ಮತ್ತು ಕುಟುಂಬ ಎರಡನ್ನೂ ಇಟ್ಟಾಗ? ನಾನು ತುಂಬ ಬ್ಯುಸಿ, ನಾನು ಭಾಳ ಕೆಲಸ ಮಾಡ್ತಾಯಿದ್ದೀನಿ, ನಾನು ಸಿಕ್ಕಾಬಟ್ಟೆ ನನಗೆ ಇದಿಲ್ಲ ಅಂತ ಆ ಥರ ಅಂದರೆ ಒಬ್ಬ ಮೂರ್ಖನೇ. ಏಕೆಂದರೆ ನಾವು ಏನೇನೆಲ್ಲ ಮಾಡ್ಕೋಬೋದು, ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ, ಕಾಂಪನ್ಸೇಟ್ ಎಷ್ಟು ಮಾಡಬೇಕು ಅಂತ ಅನ್ನುವಂಥ ಜ್ಞಾನ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವೇನು ಫ್ಯಾಮಿಲಿಗಳಿಗೆ, ಸಂಸಾರಗಳಿಗೆ ಮತ್ತು ಮಕ್ಕಳುಗಳಿಗೆ ನಾವು ಸಮಯ ಕೊಡ್ತಾ ಇಲ್ಲ, ಅವನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರ ಏಳಿಗೆಗಳನ್ನ ನೋಡ್ಕೋತಾ ಇಲ್ಲ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅಧಿಕಾರಿ ವರ್ಗಗಳು ಆಗಿರ್ತದೆ. ಪಾಪ ನಮ್ಮ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಅವ್ರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದರೆ ಅವ್ರು ಮಾರ್ನಿಂಗ್ 8:30 ಬರ್ತಾರೆ. ಅವ್ರು ಅರ್ಲಿ ಮಾರ್ನಿಂಗ್ 6 ಗಂಟೆ 6:15 ಬಿಡಲೇಬೇಕಾಗ್ತದೆ ಪ್ರತಿ ದಿವಸ. ಅದಾದಮೇಲೆ ಮತ್ತೆ ವಾಪಸ್ ಅವ್ರು 8:15 8:30 ಬೇರೆ ಶಿಫ್ಟ್ನವ್ರು ಬಂದು ಅವ್ರು ಅಲ್ಲಿ ಡ್ಯೂಟಿ ಕೊಡುವವರೆಗೂ ಅವ್ರು ಇರ್ತಾರೆ. ಅಂದರೆ ಮತ್ತೆ ವಾಪಸ್ ಅವ್ರು ಹೋಗೋಷ್ಟೊತ್ತಿಗೆ 10 ಗಂಟೆ 10:30 ಅದೇ ಆಗುತ್ತೆ. ಅಂತಂದರೆ ಆ ಮನುಷ್ಯ ಯಾವತ್ತೂ ಬೆಳಕಿನಲ್ಲಿ ಕಾಣಿಸೋದೇ ಇಲ್ಲ ಅವ್ರ ಮನೆಗಳವ್ರಿಗೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದರೆ ಪಾಳಿ ಕೆಲಸಗಳಿಲ್ಲ ಯಾವುದೇ. ಈಗ ಪೊಲೀಸಿಂಗಲ್ಲಿ ABC ಅಂತ ಮೊದಲು ಪಾಳಿಗಳು ಮಾಡ್ತಾಯಿದ್ವಿ, 8 ಅವರ್ಸ್ ಡ್ಯೂಟಿಗಳೆಲ್ಲ. ಅದು ನಾನು ಇಲಾಖೆಗೆ ಹೋದಾದ್ಮೇಲೆ ಮಾಯ ಆಗ್ಬಿಡ್ತು. ಅದಕ್ಕೆ ಮೊದಲೇ ಇತ್ತು, ಸ್ವಲ್ಪ ಜನಸಂಖ್ಯೆ ಇತ್ತು, ಕಮ್ಮಿ ಇದ್ದರು. ABC ಅಂದರೆ ಸೆಕ್ಷನ್ನು. ಬೆಳಗ್ಗೆ 7 o'clock 2 ಗಂಟೆವರೆಗೂ, 2ರಿಂದ 8 ಗಂಟೆವರೆಗೂ, 8ರಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂತ ಪಾಳಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದಿತ್ತು, ಶಿಫ್ಟ್ ವೈಸು. ಅದು ಹಾಗೆಯೇ ಮಾಯ ಆಗ್ಬಿಡ್ತು. ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ಸ್ಟಾಫ್. ಭಾಳ ಕಮ್ಮಿ ಸ್ಟಾಫ್ಗಳು, 30-35-40% ಯಾವಾಗಲೂ ಇಲಾಖೆಯಲ್ಲಿ ಖಾಲಿ ಇದ್ದೇ ಇರೋ ಕಾರಣಕ್ಕೋಸ್ಕರ ಏನಾಗ್ತಾ ಇತ್ತು, ಈಗಲೂ ಇದೆ. ಅದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಸಬ್ ಡಿವಿಷನ್ಗಳು ಜಾಸ್ತಿಗಳಾಗ್ತಾ ಇದೆ, ಮತ್ತು ಡಿವಿಷನ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಮಾಡ್ತಾರೆ, ಅದನ್ನು ಅಲ್ಲಿಂದ ಕಿತ್ತು ಇನ್ನೊಂದು ಡಿವಿಷನ್ ಮಾಡಿಬಿಡ್ತಾರೆ. ಅವಾಗದ ಪೂರ್ವಕವಾಗಿ ಅದನ್ನು ತುಂಬಬೇಕಲ್ಲ, ಆದಷ್ಟು ಬೇಗ ಒಳಗಡೆ ರಿಕ್ರೂಟ್ಮೆಂಟ್ ಪಾಲಿಸಿಗಳು ಈಗೇನಿದೆಯಲ್ಲ ಅದ್ರ ಪ್ರಕಾರನೇ ಎಲ್ಲೂ ಲೋಪ ಇಲ್ಲದೆ ಭಾಳ ಚೆನ್ನಾಗಿ ರಿಕ್ರೂಟ್ಮೆಂಟ್ ಆಗಿ ಅತ್ಯಂತ ಬೇಗ ಅವ್ರನ್ನ ರಿಕ್ರೂಟ್ ಮಾಡಿ ಟ್ರೈನಿಂಗ್ ಕಳಿಸಿ ಅವ್ರನ್ನ ಮತ್ತು ವಾಪಸ್ ಕರ್ಕೊಂಬಂದು ಈ ಯಂತ್ರಕ್ಕೆ ಸೇರಿಸ್ಕೋಬೇಕಲ್ಲ ನಾವು. ಈ ಪ್ರೋಸೆಸ್ ಲೇಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಆ ಸರಿಯಾದಂಥ ಸಮಯಕ್ಕೆ ಅಷ್ಟು ಜನ ಬರಬೇಕಾದಂಥವ್ರದ್ರಲ್ಲಿ ಭಾಳ ಕಮ್ಮಿ ಜನ ಬಂದು ಸೇರಿಕೊಂಡು ಅದೇ ಥರನೇ ಗ್ಯಾಪ್ ಉಳ್ಕೊಳ್ಳುವಂಥದ್ದು ಆಗ್ತಾಯಿದೆ.